ಟಿಪ್ಪು ವಿವಿ ಸ್ಥಾಪನೆಗೆ ನಡೆದಿದೆ ಚಿಂತನೆ, ಭೂಮಿ ಶೋಧಕ್ಕೆ ಸರ್ಕಾರಕ್ಕೆ ಹೋಗಿದೆ ಪ್ರಸ್ತಾವನೆ, ಪತ್ರ ಬರೆದಿರುವುದನ್ನು ಖಚಿತಪಡಿಸಿದರು ಸಚಿವ ರೆಹಮಾನ್ ಖಾನ್. ತಮಿಳುನಾಡಿನಿಂದ ಕಾವೇರಿ ಹೊಸ ಖ್ಯಾತೆ, ಕೇರಳ ಪಾಲಿನ ನೀರು ತನಗೇ ಬಿಡಲಿಕ್ಕೆ ಪಟ್ಟು, ಅಮ್ಮನ ಹಠಕ್ಕೆ ರಾಜ್ಯದಿಂದ ಖಡಕ್ ಪ್ರತ್ಯುತ್ತರ. ಹೊಸ ನೇಮಕಾತಿ ನೀತಿ ವಿರುದ್ಧ ಭಾರೀ ಪ್ರತಿಭಟನೆ, ಉತ್ತರ ಪ್ರದೇಶದಲ್ಲಿ ದೊಣ್ಣೆ ಹಿಡಿದು ರಸ್ತೆಗಿಳಿದರು ವಿದ್ಯಾರ್ಥಿಗಳು, ವಾಹನ ಅಂಗಡಿ ಮುಗ್ಗಟ್ಟು ಪೀಸ್ ಪೀಸ್. ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿತು ವಜ್ರಾಂಗಿ ಕಳವು ಪ್ರಕರಣ, ಕಾಡಾನೆ ಹಾವಳಿ ಬಗ್ಗೆ ಶಾಸಕ ಮಂಜುನಾಥ್ ಅಸಮಾಧಾನ, ಬಿಜೆಪಿ ಪರ ಬ್ಯಾಟಿಂಗ್ ಮಾಡಿದರು ಕುಮಾರಣ್ಣ. ಕೈಯಲ್ಲಿ ಕತ್ತಿ ವಿಭೂತಿ, ಕೊರಳಲ್ಲಿ ಮಣಿ, ಮತ್ತೆ ವಿವಾದದ ಸುಳಿಯಲ್ಲಿ ಬಸವಣ್ಣ ಪೋಸ್ಟರ್, ರಿಯಲ್ ಸ್ಟಾರ್ ಗೆಟಪ್ ವಿರುದ್ಧ ವೀರಶೈವರ ಆಕ್ರೋಶ. ನಮಸ್ಕಾರ, ನ್ಯೂಸ್ ಅವರಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಹಲವಾರು ಸುದ್ದಿಗಳಿವೆ. ಅದರಲ್ಲೂ ಟಿಪ್ಪು ವಿವಿ ಸ್ಥಾಪನೆಗೆ ಚಿಂತನೆ ನಡೆದಿದೆ ಅನ್ನುವಂಥದ್ದು, ಬಹಳ ವಿರೋಧದ ನಡುವೆ ಅದಕ್ಕೆ ಸ್ಥಳವನ್ನು ಹುಡುಕುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಗೋ ಮಧುಸೂದನ್ ನಮ್ಮ ಜೊತೆಗಿದ್ದಾರೆ, ಬಿಜೆಪಿ ನಾಯಕರು. ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ, ಸಂಶೋಧಕರು. ಮತ್ತೊಬ್ಬರು ಕಾಂಗ್ರೆಸ್ ನಾಯಕ ಹಸನಬ್ಬ ಇದ್ದಾರೆ. ಅವ್ರ ಜೊತೆಗೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಬೇರೆ ಬೇರೆ ಸಂಗತಿಗಳು ಕೂಡ ಇದೆ. ಆದರೆ ಆರಂಭದಲ್ಲಿ ಇವತ್ತು ಅಸೆಂಬ್ಲಿಯಲ್ಲಿ ಏನೇನು ಆಯಿತು ಬನ್ನಿ ಅದರ ವಿವರಗಳು ನೋಡೋಣ. ಬಜೆಟ್ ಅಧಿವೇಶನದ ಎರಡನೇ ದಿನವಾದ ಇಂದು ಸದನದಲ್ಲಿ ಮೇಲುಕೋಟೆ ಚಲುವನಾರಾಯಣಸ್ವಾಮಿಯ ವಜ್ರಾಂಗಿ ಆಭರಣ ಪ್ರತಿಧ್ವನಿಸಿತು. ಶಾಸಕ ಚಲುವನಾರಾಯಣಸ್ವಾಮಿ ವಿಷಯವನ್ನ ಪ್ರಸ್ತಾಪಿಸಿದಾಗ ಎರಡು ಪ್ರತ್ಯೇಕ ದೇವಾಲಯಗಳಲ್ಲಿ ನಡೆದಿರುವ ಪ್ರಕರಣಗಳ ಬಗ್ಗೆ ವಿವರಿಸಿದಂತಹ ಮುಜರಾಯಿ ಸಚಿವ ಪ್ರಕಾಶ್ ಹುಕ್ಕೇರಿ, ಮೇಲುಕೋಟೆ ದೇವಸ್ಥಾನದಲ್ಲಿ ಆಭರಣ ಕಳ್ಳತನವಾಗಿಲ್ಲ, ಅಲ್ಲಿನ ಅರ್ಚಕ ನರಸರಾಜ ಭಟ್ ಅನಧಿಕೃತವಾಗಿ ಒಡವೆ ಇರಿಸಿಕೊಂಡಿದ್ದ, ಇದಕ್ಕಾಗಿ ಆತನನ್ನ ಅಮಾನತು ಮಾಡಲಾಗಿದೆ ಅಂತ ಉತ್ತರ ನೀಡಿದ್ರು. ಈ ಉತ್ತರಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು ಹಿರಿಯ ಶಾಸಕ ರಮೇಶ್ ಕುಮಾರ್. ದೇವರ ಒಡವೆಯನ್ನ ಅನಧಿಕೃತವಾಗಿಟ್ಟುಕೊಂಡವರ ಮೇಲೂ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತ ಒತ್ತಾಯಿಸಿದ್ರು. ಇದಕ್ಕೆ ಒಪ್ಪಿದ ಸಚಿವರು ನರಸರಾಜ್ ಭಟ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಶಿಕ್ಷೆಗೆ ಗುರಿಪಡಿಸುವ ಭರವಸೆ ನೀಡಿದ್ರು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಸ್ತುವನ್ನ, ಟ್ರೆಜರಿಲಿ ಇರಬೇಕಾಗಿದ್ದ ವಸ್ತುವನ್ನ ತನ್ನ ಸ್ವಂತ ವಶದಲ್ಲಿ ಇಟ್ಕೊಂಡ್ರೆ ಅವನಿಗೆ ಅಮಾನತ್ತು. ಇನ್ಯಾರೋ ಮುನಿಯಪ್ಪ ರಾಮಪ್ಪ ಸಿಕ್ಕಾಕೊಂಡಂತೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಇಸ್ ದಿಸ್ ದಿ ವೇ? ರಿವರ್ಸ್. ನಾನು ಕೂಡ ಅದರ ಬಗ್ಗೆ ಸಂಪೂರ್ಣವಾಗಿ ವಿಚಾರ ಮಾಡಿ ಸಾಧಕ ಬಾಧಕಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಇನ್ನೂ ಅವ್ರು ಏನಾರು ಹೇಳೋರಿದ್ರಂದ್ರೆ ಅವ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಅದೇನು ಅವ್ರಿಗೇನು ಶಿಕ್ಷೆ ಆಗಬೇಕು ಅದ್ರ ಬಗ್ಗೆ ಅವನ ಮೇಲೆ ಕ್ರಿಮಿನಲ್ ಹಾಕಕ್ಕ ನಾನು ಅಧಿಕಾರಿಗಳಿಗೆ ಇವತ್ತು ಆದೇಶ ಕೊಡ್ತೀನಿ. ಇನ್ನು ಶಾಸಕ ರವಿ ಸುಬ್ರಹ್ಮಣ್ಯ ಆನೆ ಹಾವಳಿ ವಿಚಾರವನ್ನ ಪ್ರಸ್ತಾಪಿಸಿದಾಗ ಮಧ್ಯ ಪ್ರವೇಶಿಸಿ ಮಾತನಾಡಿದ ಮಾಲೂರು ಶಾಸಕ ಮಂಜುನಾಥ್, ತಾನು ಆನೆ ದಾಳಿಯಿಂದ ಬದುಕಿದ್ದೇ ಹೆಚ್ಚು, ಇಲ್ದಿದ್ರೆ ಈ ಅಧಿವೇಶನದಲ್ಲಿ ನನಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕಾಗಿತ್ತು ಅಂತ ಸಮಸ್ಯೆಯ ಗಾಢತೆಯನ್ನ ಬಿಡಿಸಿಟ್ರು. ಆನೆ ಹಾವಳಿ ಬಗ್ಗೆ ನನಗೆ ಅತಿ ಹೆಚ್ಚು ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಬದುಕಿದ್ದೇ ಹೆಚ್ಚು. ನಾನು ನೀವೆಲ್ಲ ಶ್ರದ್ಧಾಂಜಲಿ ಮಾಡಬೇಕಾಗಿತ್ತು ನನಗೆ. ಇದಕ್ಕೆ ಪ್ರತಿಯಾಗಿ ಸಚಿವ ರಮಾನಾಥ್ ರೈ ಆನೆ ಹಾವಳಿ ಬಗ್ಗೆ ಮಾತನಾಡಿ, ಆನೆ ಹಾವಳಿ ತಡೆಗೆ ಕಂದಕ ನಿರ್ಮಾಣ, ಸೌರಶಕ್ತಿ ಬೇಲಿ ಹಾಗೂ ಸ್ಟ್ರೈಕ್ ಫೋರ್ಸ್ ರಚನೆಗೆ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡೋದಾಗಿ ತಿಳಿಸಿದ್ರು. 109 ಕೋಟಿಯ ಯೋಜನೆಯನ್ನು ಸಿದ್ಧ ಮಾಡಲಾಗಿದೆ. 109 ಕೋಟಿಯ 30 ಕೋಟಿ ಕೊಟ್ಟಿದ್ದಾರೆ. ನಾವು ಹಂತ ಹಂತವಾಗಿ ಈ 100 ಕೋಟಿ ಯೋಜನೆಯನ್ನು ಮಾಡ್ತೀವಿ. ಓಕೆ. ಇನ್ನು ಮಧ್ಯಾಹ್ನದ ನಂತರ ಬಜೆಟ್ ಮೇಲಿನ ಚರ್ಚೆ ಆರಂಭಿಸಿದ ಪ್ರತಿಪಕ್ಷ ನಾಯಕ ಕುಮಾರಸ್ವಾಮಿ ಬಿಜೆಪಿ ಪರ ಬ್ಯಾಟಿಂಗ್ ಮಾಡಿದ್ದು ವಿಶೇಷವಾಗಿತ್ತು. ಬಿಜೆಪಿ ಸರ್ಕಾರವಿದ್ದಾಗ ಆರ್ಥಿಕ ಸ್ಥಿತಿ ಉತ್ತಮವಾಗಿಯೇ ಇತ್ತು. ಆದರೆ ಬಜೆಟ್ನಲ್ಲಿ ಸಿಎಂ ಹಿಂದಿನ ಸರ್ಕಾರದ ಆಡಳಿತಾವಧಿಯಲ್ಲಿ ಆರ್ಥಿಕ ಸ್ಥಿತಿ ಸರಿ ಇರಲಿಲ್ಲ ಅಂದಿದ್ದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಅನ್ನಭಾಗ್ಯ ಯೋಜನೆಯ ವಿಶ್ಲೇಷಣೆ ಮಾಡಿದ್ರೆ ತಾನು ವಿಲನ್ ಆಗುವ ಸಾಧ್ಯತೆ ಇದೆ ಅಂತ ಎಚ್ಡಿಕೆ ಹೇಳಿದ್ರು. ಪದೇ ಹಿಂದಿನ ಸರ್ಕಾರಗಳು 2006ರಿಂದ ಹಾಳು ಮಾಡಿದ್ದಾರೆ ಅಂತ ಹೇಳಿ ಇವತ್ತು 3-4 ರೀತಿಯ ಸುಳ್ಳುಗಳನ್ನ ಬಹುಶಃ ಈ ಸರ್ಕಾರ ಹೇಳಿದೆ ಈ ಸದನದಲ್ಲಿ. ಪಾಪ ಅನ್ನಭಾಗ್ಯ ಯೋಜನೆ ಒಳ್ಳೆ ಕಾರ್ಯಕ್ರಮ ತಂದಿದ್ದಾರೆ. ನಾವ್ಯಾರಾದ್ರೂ ಟೀಕೆ ಮಾಡ್ಬಿಟ್ರೆ ನಾವೆಲ್ಲ ವಿಲನ್ಗಳೇ ಆಗ್ಬಿಡ್ತೀವಿ. ಆದ್ರೆ ಒಂದ್ ಕೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ, ಇನ್ನು ಬಜೆಟ್ ಅಧಿವೇಶನದ ಆರಂಭದಲ್ಲಿ ವಿಧಾನ ಪರಿಷತ್ ಮಾಜಿ ಸಭಾಧ್ಯಕ್ಷ ಎಂವಿ ವೆಂಕಟಪ್ಪ,
ಮಾಜಿ ಶಾಸಕ ಸುಬ್ಬಯ್ಯ ನಾಯ್ಕ ಹಾಗೂ ಉತ್ತರಾಖಂಡ ಪ್ರವಾಹ ದುರಂತದಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಒಟ್ಟಾರೆ ವಿಪಕ್ಷಗಳು ಹಾಗೂ ಸರ್ಕಾರದ ನಡುವೆ ಭಾರೀ ವಾಗ್ದಾಳಿಗೆ ಸಾಕ್ಷಿಯಾಗಬಹುದೆಂದು ನಿರೀಕ್ಷಿಸಲಾಗಿದ್ದ ಇಂದಿನ ಕಲಾಪ ಹೆಚ್ಚಿನ ಗೌಜು ಗದ್ದಲವಿಲ್ಲದೆ ಮುಕ್ತಾಯಗೊಂಡಿತು. ವೀರೇಂದ್ರ ಉಪ್ಪುಂದ ಹಾಗೂ ಧರಣೀಶ್ ಬುಕನಕೆರೆ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್. ವಿಧಾನಸಭೆಯಲ್ಲಿ ಇವತ್ತು ಕೆಲವರು ಗಟ್ಟಿ ದನಿಯಲ್ಲಿ ಮಾತಾಡಿದ್ರು, ಇನ್ನು ಕೆಲವರು ದನಿ ಏರಿಸಿದರು, ಇನ್ನು ಕೆಲವರು ಗುಡುಗಿದ್ರು, ಮತ್ತು ಕೆಲವರು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಹಾಗಾದರೆ ಸದನ ಶೂರರ ವರಸೆ ಇವತ್ತು ಹೇಗಿತ್ತು ನೋಡೋಣ ಬನ್ನಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ಒಂದು 2006ರಲ್ಲಿ ಏನೋ ಬಹುಶಃ ನಮ್ಮ ಜೊತೆಲಿ ಅವರೇ ಇದ್ಬಿಟ್ಟಿದ್ರಿ ಪಕ್ಷದಲ್ಲಿ, ನಾನು ಈ ಸ್ಥಾನದಲ್ಲಿ ಆ ಸ್ಥಾನದಲ್ಲಿ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಯಾವುದೋ ಒಂದು ವಿಧಿ ಆಟ ಏನೋ ಆಯಿತು. ಈ ಕಾರಿಡಾರ್ ಯೋಜನೆಯಲ್ಲಿ ಕೋಲಾರ ಜಿಲ್ಲೆನೇ ಇಲ್ಲ. ಹಾಗಾಗಿ ಕಾಡು ಆನೆ ಹಾವಳಿ ಬಗ್ಗೆ ನನಗೆ ಅತಿ ಹೆಚ್ಚು ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಬದುಕಿದ್ದೆ ಹೆಚ್ಚು. ನಾನು ನೀವೆಲ್ಲ ಶ್ರದ್ಧಾಂಜಲಿ ಮಾಡಬೇಕಾಗಿತ್ತು ನನಗೆ. ಕಾಡಾನೆ ಜೊತೆಗೆ ಇವತ್ತು ವಿಧಾನಸಭೆಯಲ್ಲಿ ಸ್ಪೀಕರ್ ಅವರ ಗತ್ತು ಬೇರತ್ತು ಜೋರಾಗಿ ಇತ್ತು. ಸ್ಪೀಕರ್ ಏನೇನು ಆರ್ಡರ್ ಮಾಡಿದರು ನೋಡೋಣ ಬನ್ನಿ. ಕಾನ್ಸೋ ಎಲ್ಲ ಸ್ವಾಮಿ ನಮ್ಮ ಊರಾಗಿರೋದು, ನಮ್ಮ ಊರಿರೋದು ಕಾನೂರಿ, ಇಲ್ಲಿ ಫಾರೆಸ್ಟ್ ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಊರಿರೋದು, ನಮ್ಮ ಮನೆ ಇರೋದು ಕಾನಾಗೆ. ಸರ್ಕಾರ ಮತ್ತು ಸುಪ್ರೀಂ ಕೋರ್ಟಿನ ಮಧ್ಯೆ ನಡೀತಾ ಇರ್ತಕ್ಕಂಥ ವಿಷಯ ಅಲ್ಲ, ಜನರು ಮತ್ತು ಸರ್ಕಾರದ ಮಧ್ಯೆ ನಡೀತಾ ಇರ್ತಕ್ಕಂಥ ವಿಷಯ. ಜನರ ದೃಷ್ಟಿಯಿಂದ ವಿಚಾರ ಮಾಡಿ ಉತ್ತರ ಹೇಳ್ರಿ. ವಿಧಾನಸಭೆ ಮೊಗಸಾಲೆ ಅಂದರೆ ಎಲ್ಲದೂ ಕೂಡ ಪ್ರತಿಧ್ವನಿಸುತ್ತೆ. ಹಿಂದಾಗಿರೋದು, ಮುಂದಾಗೋದು ಎಲ್ಲದರ ಬಗ್ಗೆನೂ ಕೂಡ ಮಾತುಗಳು ಕೇಳಿ ಬರ್ತವೆ. ಹಾಗಾದರೆ ಗಾಸಿಪ್ ಅನ್ನುವಂಥದ್ದು ಏನಲ್ಲಿದು ನೋಡೋಣ ಬನ್ನಿ. ಲೋಕಸಭೆ ಎಲೆಕ್ಷನ್ ಯಾವಾಗ ಸ್ವಾಮಿ ಅಂದ್ರೆ ಜುಲೈನಲ್ಲೋ ಆಗಸ್ಟ್ನಲ್ಲೋ ನಡೆಯುತ್ತೆ ಅಂತಿದೆ. ಆದ್ರೆ ಇವತ್ತು ವಿಧಾನಸೌಧದ ಮೊಗಸಾಲೆಯಲ್ಲಿ ಯಡಿಯೂರಪ್ಪನವರು ಎಲೆಕ್ಷನ್ ನವೆಂಬರ್ನಲ್ಲೇ ಗ್ಯಾರಂಟಿ ಅನ್ನೋ ಗುಟ್ಬಿಟ್ಕೊಟ್ರು. ಜೆಡಿಎಸ್ನ ಚೆಲುವರಾಯಸ್ವಾಮಿ, ಬಾಲಕೃಷ್ಣ, ಬಿಜೆಪಿ ಸುರೇಶ್ ಗೌಡ್ರು, ಬಸವರಾಜ ಬೊಮ್ಮಾಯಿ ಜೊತೆ ಮಾತನಾಡ್ತಾ ತಮಗೆ ಈ ವಿಷಯನ ಧರಮ್ ಸಿಂಗ್ ಅವರೇ ಹೇಳಿದ್ರು ಅನ್ನೋ ರಹಸ್ಯವನ್ನ ಹೊರಗಡೆ ಹಾಕಿದ್ರು. ಸಮೀಕ್ಷೆಗಳ ರಿಸಲ್ಟ್ ಎಲ್ಲ UPAಗೆ ವಿರುದ್ಧವಾಗಿದೆಯಂತೆ. ಬೇರೆಯವರು ಸ್ಟ್ರಾಂಗ್ ಆಗೋಕ್ ಮೊದಲೇ ಎಲೆಕ್ಷನ್ ಮಾಡಿಬಿಟ್ರೆ ಕಾಂಗ್ರೆಸ್ಗೆ ಲಾಭ ಗ್ಯಾರಂಟಿ ಅಂತೆ. ಇಷ್ಟು ಹೇಳೋಷ್ಟು ಹೊತ್ತಿಗೆ ಎಲ್ಲ ಶಾಸಕರು ಹೊರಟು ಹೋದ್ರು. ಆಮೇಲೆ ಮೀಡಿಯಾ ಮಂದಿ ಕೇಳಿದ್ರೆ ಈ ವಿಷಯ ಹೇಳಿದ್ದು ಖರ್ಗೆ ಸಾಹೇಬ್ರು ಅಂದ್ರು ಯಡಿಯೂರಪ್ಪನವರು. ಯಾರು ಹೇಳಿದ್ದು ಏನೋ, ಲೋಕಸಭೆ ಎಲೆಕ್ಷನ್ ಗಾಳಿ ಅಂದ್ಕೊಂಡಿದ್ಕಿಂತ ಅರ್ಜೆಂಟ್ ಆಗಿ ಬರ್ತಿರೋದು ಮೊಗಸಾಲೆಯಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ಬೀಸ್ತಿದೆ. ನೋಡೋಣ ಅಂತ ವಿಧಾನಸೌಧದ ಇನ್ನೊಂದು ಮಹಡಿ ಹತ್ತಿದ್ರೆ ಅಲ್ಲಿ ಮೋಟಮ್ನವರು ಸಿದ್ದರಾಮಣ್ಣವ್ರಿಗೆ ಕಷ್ಟ ಕಾಲದಲ್ಲಿದ್ದಾಗ ಜೊತೆಲಿದ್ದೆ, ಈಗ ಅವರೇ ಕೈ ಕೊಟ್ಬಿಟ್ರು ಅಂತ ಬೇಜಾರು ಮಾಡ್ಕೊಂಡಿದ್ರಂತೆ. ಎಲ್ಲ ಗಾಳಿ ಮಾತು ವಿಧಾನಸೌಧದ ಒಳಗಿಂದ ಹಾರಿ ಆಚೆ ಹೋಗ್ತಿಲ್ವಂತೆ. ಇನ್ನು ಕಾವೇರಿ ವಿಚಾರ ಮಾತಾಡಲೇಬೇಕು. ತಮಿಳುನಾಡು ಕಾವೇರಿ ವಿಚಾರದಲ್ಲಿ ನಿತ್ಯ ಏನಾದರೂ ಒಂದು ಖ್ಯಾತೆ ಕಿತಿಮಿ ಅನ್ನುವಂಥದ್ದು ಇದ್ದೇ ಇರುತ್ತೆ. ಇವತ್ತು ಕೂಡ ಅದು ಹೊಸ ಖ್ಯಾತಿಯನ್ನು ತೆಗೆದಿರುವಂಥದ್ದು. ಅದರ ಹೊಸ ಮಾತುಗಳೇನು ಅಂತಂತಂದರೆ, ಕೇರಳಕ್ಕೆ ನೀವೇನು ಬಿಡಬೇಕು ಅಂತೀರಿ ನೀರು, ಆ ಪಾಲನ್ನು ಕೂಡ ನಮಗೆ ಬಿಡಿ ಅನ್ನುವಂಥ ಒಂದು ಹೊಸ ವರಸೆ. ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಖಡಕ್ಕಾಗಿ ಉತ್ತರ ಕೊಟ್ಟಿದೆ. ಕಾವೇರಿ ನೀರಿಗಾಗಿ ತಮಿಳುನಾಡು ಮತ್ತೆ ಖ್ಯಾತೆ. ಕೇರಳದ ನೀರು ತನಗೆ ಬಿಡಲ್ಪಟ್ಟು ಕಾವೇರಿ ಸಭೆಯಲ್ಲಿ ಅಮ್ಮನ ದುರಾಸೆ ಬಯಲು. ಕಾವೇರಿ ಕೊಳ್ಳದಲ್ಲಿ ಭಾರೀ ಮಳೆಯಾಗುತ್ತಿದೆ. ಇದರಿಂದ ತಮಿಳುನಾಡು ಜೊತೆಗಿನ ಕಾವೇರಿ ತಗಾದೆ ಈ ವರ್ಷ ತಣ್ಣಗಾಗಬಹುದು ಅಂತ ಎಲ್ಲರೂ ಭಾವಿಸಿದ್ದರು. ಆದರೆ ತಮಿಳುನಾಡು ಇದಕ್ಕೆ ಆಸ್ಪದ ಕೊಡದೆ ಮತ್ತೆ ಕಿರಿಕು ಶುರು ಮಾಡಿದೆ. ಇಂದು ದೆಹಲಿಯಲ್ಲಿ ನಡೆದ ಕಾವೇರಿ ತಾತ್ಕಾಲಿಕ ಮೇಲ್ವಿಚಾರಣಾ ಸಮಿತಿ ಸಭೆಯಲ್ಲಿ ಕಾವೇರಿ ವಿಷಯವಾಗಿ ತಮಿಳುನಾಡು ಇವತ್ತು ಹೊಸ ಖ್ಯಾತಿ ತೆಗೆದಿದೆ. ಜುಲೈನಲ್ಲಿ 34 TMC ನೀರು ಹರಿಸಬೇಕು, ಆಗಸ್ಟ್ ತಿಂಗಳ 50 TMC ನೀರು ಹರಿಸಬೇಕು. ಕಾವೇರಿ ಟ್ರಿಬ್ಯುನಲ್ ಆದೇಶದಂತೆ ನಿಗದಿತ ಪ್ರಮಾಣದಲ್ಲಿ ನೀರು ಕೊಡಬೇಕೆಂದು ತಮಿಳುನಾಡು ಆಗ್ರಹಿಸಿದೆ. ಅಷ್ಟೇ ಅಲ್ಲ, ಕೇರಳಕ್ಕೆ ಬಿಡುವ ನೀರಿನ ಪಾಲು ತನಗೇ ಬೇಕೆಂದು ತಮಿಳುನಾಡು ದುರಾಸೆ ವ್ಯಕ್ತಪಡಿಸಿದೆ.
ಕೇರಳಕ್ಕೆ ಬಿಡುವ 21 ಟಿಎಂಸಿ ನೀರು ತಮಿಳುನಾಡಿಗೆ ಬಿಡಿ ಎಂದು ತಮಿಳುನಾಡು ಅಧಿಕಾರಿಗಳು ಕಾವೇರಿ ಮೇಲ್ವಿಚಾರಣಾ ಸಮಿತಿ ಸಭೆಯಲ್ಲಿ ಪಟ್ಟು ಹಿಡಿದಿದ್ದಾರೆ. ಆದರೆ ತಮಿಳುನಾಡಿನ ಪಟ್ಟಿಗೆ ಕಟ್ಟು ಬೀಳಲು ರಾಜ್ಯ ಸರ್ಕಾರ ನಿರಾಕರಿಸಿದೆ. ಸಭೆಯಲ್ಲಿ ಭಾಗವಹಿಸಿದ್ದ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಎಸ್.ವಿ. ರಂಗನಾಥ್ ಈಗಾಗಲೇ ತಮಿಳುನಾಡಿಗೆ ರಾಜ್ಯ ಹರಿಸಿರುವ ನೀರಿನ ಪ್ರಮಾಣ ಹಾಗೂ ಈಗಿರುವ ಪರಿಸ್ಥಿತಿ ಬಗ್ಗೆ ವಿವರಣೆ ನೀಡಿದ್ದಾರೆ. ಕಾವೇರಿ ಭಾಗದಲ್ಲಿ ಸಾಕಷ್ಟು ಮಳೆಯಾಗುತ್ತಿದೆ. ಜೂನ್ನಲ್ಲಿ 10 ಟಿಎಂಸಿ ನೀರು ತಮಿಳುನಾಡಿಗೆ ಹರಿಸಲಾಗಿದ್ದು, ಜುಲೈನಲ್ಲಿ ಇದುವರೆಗೂ 21 ಟಿಎಂಸಿ ನೀರು ಪೂರೈಕೆಯಾಗಿದೆ. ಉಳಿದ 10 ಟಿಎಂಸಿ ನೀರು ಕೂಡ ಹೋಗಲಿದೆ. ಆಗಸ್ಟ್ ತಿಂಗಳ ಮಳೆಯ ಪ್ರಮಾಣ ನೋಡಿಕೊಂಡು ನೀರು ಹರಿಸುವ ಬಗ್ಗೆ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು. ಆದರೆ ಸದ್ಯಕ್ಕೆ ಯಾವುದೇ ಭರವಸೆ ನೀಡಲು ಸಾಧ್ಯವಿಲ್ಲ ಎಂದು ರಂಗನಾಥ್ ಸಮಿತಿಯ ಸಭೆಯಲ್ಲಿ ಹೇಳಿದ್ದಾರೆ. ಒಟ್ಟಾರೆ ತಮಿಳುನಾಡು ಕಾವೇರಿ ವಿಷಯದಲ್ಲಿ ಹೊಸ ಖ್ಯಾತಿ ತೆಗೆದಿದೆ. ಈ ವರ್ಷ ಸಾಕಷ್ಟು ಮಳೆ ಬೀಳುತ್ತಿದ್ರೂ ರಾಜ್ಯದ ನೀರಿಗಾಗಿ ಗಂಟು ಬಿದ್ದಿರೋದು, ಕೇರಳದ ನೀರು ತನಗೇ ಬೇಕು ಅಂತಿರೋದು ತಮಿಳುನಾಡಿನ ದುರಾಸೆಗೆ ಕನ್ನಡಿ ಹಿಡಿದಂತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇನ್ನು ಟಿಪ್ಪು ವಿವಿ ಸ್ಥಾಪನೆಗೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡೋಣ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಗೋಮುಂದಸೂದನ್ ನಮ್ಮ ಜೊತೆಗಿದ್ದಾರೆ, ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ, ಹಸನಬ್ಬ ಅವರಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋಣ ಸಣ್ಣ ವಿರಾಮದ ನಂತರ.